ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹೊಣಸಾದ್ರೆ ಯಾರ್ಯಾರು ದೀಪಾವಳಿನ ಆಚರಣೆ ಮಾಡ್ತಾ ಇದಾರಲ್ಲ, ಈ ಒಂದು ಕೆಲಸ ಯಾರು ಕೂಡ ಮಾಡ್ಲೇಬೇಡ. ಸರ್ಕಾರದಿಂದಾನೇ ಮುಂಚಿತನೇ ತಿಳಿಸ್ಕೊಡ್ತಿದ್ದಾರೆ, ಬಟ್ ಈಗಲೂ ಕೂಡ ತಿಳಿಸ್ಕೊಡ್ತಿದ್ದಾರೆ. ಆದ್ರೆ ಈ ಒಂದು ಜನನ ಕೇಳ್ತಾ ಇಲ್ಲ. ದಯವಿಟ್ಟು ಈ ಒಂದು ಕೆಲಸ ಮಾಡಬೇಡಿ. ಈ ಒಂದು ಕೆಲಸ ಮಾಡೋದ್ರಿಂದಾನೇ ಬೆಂಗಳೂರಿನಲ್ಲಿ ಇವತ್ತೇ ಸುಮಾರು 14 ಜನಕ್ಕೆ ಗಾಯ ಆಗಿದೆ, 1-2 ಜನಕ್ಕೆ ಸಾವನ್ನಪ್ಪಿದ್ದಾರೆ. ಹೆಂಗೆ ಏನು ಅಂತ ಒಂದೊಂದು ತಿಳಿಸ್ಕೊಡ್ತಾನೆ. ಒಂದು ಮಗು ಸುಮಾರು 3 ವರ್ಷದ ಮಗುವಿಗೆ 2 ಕಣ್ಣು ಕೂಡ ಕಳ್ಕೊಂಡಿದೆ. ಇವತ್ತೇ ಈ ಒಂದು ನ್ಯೂಸ್ ಬಂದಿರುವಂತದ್ದು. ಇವತ್ತೇ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ನಾನು ಸುಳ್ಳು ಹೇಳ್ತಾ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ದೀಪಾವಳಿ ಹಬ್ಬದಲ್ಲಿ ಮತ್ತು ಗಣೇಶ ಚತುರ್ಥಿಯಲ್ಲಿ ತುಂಬಾ ಜನ ಈ ತಪ್ಪು ಮಾಡ್ತಾ ಇರ್ತಾರ. ಯಾವ್ದು ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ನಾನು ಮುಂಚಿತವಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಸುಮಾರು 2024ರಲ್ಲಿ ಅನ್ಸುತ್ತೆ. ಇದು 2025ರಲ್ಲಿ ಇರತ್ತೆ. ಕೆಲವು ಜನ ಮರೆತು ಬಿಟ್ಟಿರ್ತೀರ. ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತೀರ. ಆದ ಕಾರಣ ನಿಮಗೆ ಗೊತ್ತಾಗಬೇಕಂತೇಳಿ ಇನ್ನೊಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾದ್ರೆ ಈ ಒಂದು ದೀಪಾವಳಿ ಅಂದಮೇಲೆ ಕೆಲವು ಜನ ಅಂತರೂ ಪಟಾಕಿ ಆರಿಸೋದೇನೋ, ಅಟೋಮ್ ಬಾಂಬ್ ಹಚ್ಚೋದೇನೋ, ಹಂಗೆ ಹಚ್ಚೋದು ಹಿಂಗೆ ಹಚ್ಚೋದು, ಸಣ್ಣ ಮಕ್ಕಳ ಕೈಯಲ್ಲಿ, ಅದ ನಂತರ ಅಜ್ಜಿ ಕೈಯಲ್ಲಿ ಕೊಟ್ಟು ಆರಿಸ್ತಾ ಇರ್ತಾರ. ನಿನ್ನೆ ರೀಲ್ಸ್ ಬಂದಿತ್ತು. ಪಾಪ ಒಂದು ಅಜ್ಜಿ ಕೈಯಲ್ಲಿ ಕೊಟ್ಟು ಒಬ್ಬ ಉಡಾಳ್ ಹುಡುಗ ಆರಿಸಿದಾನೆ. ಪಾಪ ಅರ್ಧಕ್ಕರ್ಧ ಕೈಯೆಲ್ಲ ಹೋಗ್ಬಿಟ್ಟಿದೆ ಆ ಒಂದು ಅಜ್ಜಿದು. ಈ ರೀತಿಯಾಗಿ ಯಾರು ತಪ್ಪನ್ನ ಮಾಡಬೇಡಿ. ಮತ್ತೆ ಇನ್ನೊಂದು ಹೇಳ್ತಾ ಇರೋದು, ಪಟಾಕಿ ಆದಷ್ಟು ಸಣ್ಣ ಮಕ್ಕಳ ಕೈಯಲ್ಲಿ ಕೊಡ್ಲೇಬೇಡಿ. ಅವ್ರಿಗೆ ಏನು ಅರಿವಿನೇ ಇರೋದಿಲ್ಲ. ಪಟಾಕಿ ಇದ್ರೆ ಏನಾಗತ್ತೆ, ಇದರಿಂದ ಏನ್ ತೊಂದರೆ ಆಗತ್ತೆ ಗೊತ್ತೇ ಇರೋದಿಲ್ಲ. ಇದೆಲ್ಲ ಮೂಲ ಪೀಠಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಬೆಂಗಳೂರಿನಲ್ಲಿ ಆಗಿರುವಂತ ಘಟನೆ. ಬೆಂಗಳೂರಿನಲ್ಲಿ ಪಟಾಕಿ ಹಚ್ಚಿದ್ದಾರೆ. ಈ ಒಂದು ಪಟಾಕಿ ಸಿಡೋದ್ರಿಂದ ಸುಮಾರು 14 ಮಂದಿಗೆ ಗಾಯ, ಕಣ್ಣು, ಕಿವಿ ಈ ರೀತಿಯಾಗೆಲ್ಲ ಕಳ್ಕೊಂಡಿದ್ದಾರೆ. ಈಗ 3 ವರ್ಷದ ಮಗು ಎಲ್ಲಿರತ್ತೆ ಹೇಳಿ? 3 ವರ್ಷದ ಮಗು ಎಷ್ಟಿರತ್ತೆ ಹೇಳಿ? ಎಷ್ಟಿರತ್ತೆ? ಅದು ಒಂದಿಷ್ಟಿರತ್ತೆ. ಆ ಒಂದು ಮಗುದು ಒಂದು ಕಣ್ಣು ಗುಡ್ಡೆ ಇರತ್ತಲ್ಲ, ಅದು ಕಳ್ಕೊಂತ ಪರಿಸ್ಥಿತಿ ಬಂದಿಗಿದೆ. ಒಂದು ಕಣ್ಣು ಗುಡ್ಡೆ ಅಂತ ಹೋಗಿದೆ. ಈಗ ಇನ್ನೊಂದು ಕಣ್ಣು ಗುಡ್ಡೆ ಇದೆಲ್ಲ ಅದು ಕೂಡ ಕಳ್ಕೊಂತ ಪರಿಸ್ಥಿತಿ. ಈಗ ಅಡ್ಮಿಟ್ ಆಗಿದ್ದಾರೆ. ಈ ಒಂದು ದೀಪಾವಳಿ ಸಂಭ್ರಮದಲ್ಲಿ ಈ ರೀತಿಯಾಗಿ ಅನಾಹುತ ಆಗಿದೆ ಬೆಂಗಳೂರಿನಲ್ಲಿ. ಬೇಕಾದ್ರೆ ಎಲ್ಲ ಚಾನಲ್ಗಳು ಚೆಕ್ ಮಾಡ್ಕೊಳ್ಳಿ. ನ್ಯೂಸ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಕೊಳ್ಳಿ, ಗೂಗಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವತ್ತೇ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಸುಮಾರು 14 ಮಕ್ಕಳಿಗೆ ಪಟಾಕಿ ಸಿಡಿದು ಗಾಯಗೊಂಡಿದ್ದಾರೆ. ಉಳಿದವರಿಗೆ ಕೈ ಕಾಲು ಅನಾಹುತ ಆಗಿದೆ. ಈಗ ಬೆಂಗಳೂರು ದೀಪಾವಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಗರದಲ್ಲಿ ಹಲವಾರು ಕುಟುಂಬಗಳೇ ಆತಂಕ ತಂದಿದೆ. ಪಟಾಕಿ ಸಿಡಿದ ವೇಳೆ 3 ವರ್ಷದ ಮಗು ಸೇರಿದಂತೆ 12 ಜನಕ್ಕೆ ಮಕ್ಕಳಿಗೆ 2 ಕಣ್ಣುಗುಡ್ಡೆ ಕಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಅನಾಹುತಗಳಾಗ್ತಾ ಇದೆ. ದಯವಿಟ್ಟು ಪಟಾಕಿ ಆದಷ್ಟು ಅವಾಯ್ಡ್ ಮಾಡಿ. ಹಚ್ಚಿ ಬಿಡು, ನಿಮ್ಮೊಂದು ಖುಷಿಗೋಸ್ಕರ ಹಚ್ಚಿ. ಅದು ಹಿಂದೂಗಳ ಸಂಪ್ರದಾಯ, ಹಂಗೆ ಬೇಕಾದ ಹಚ್ಚಿ, ನಾನೇನು ಹೇಳೋದಲ್ಲ. ಬಟ್ ಅದು ಒಂದು ಮಿತಿ ಇರಬೇಕು. ಸ್ವಲ್ಪ ತಿಳಿದವ್ರು ಹಚ್ಚಿ. ಅದನ್ನ ಬಿಡ್ತೀರ. ಪಾಪ ಸಣ್ಣ ಮಕ್ಕಳು 3 ವರ್ಷದ ಮಗುವಿಗೆ, 2 ವರ್ಷದ ಮಗುವಿಗೆ, 1 ವರ್ಷದ ಮಗುವಿಗೆ, ಅಥವಾ 5 ವರ್ಷ 6 ವರ್ಷದ ಮಗುವಿಗೆ ಹಚ್ಚಕ್ ಕೊಡ್ತೀರ, ಅಥವಾ ಅವ್ರ ಕೈಯಲ್ಲಿ ಕೊಟ್ಟು ಬಿಡ್ತೀರ. ಅವ್ರಿಗೆ ಗೊತ್ತೇ ಇರೋದಿಲ್ಲ. ಈ ರೀತಿಯಾಗಿ ಅನಾಹುತಗಳಾಗತ್ತೆ. ದಯವಿಟ್ಟು ಪಟಾಕಿ ಹಚ್ಚಿ. ಬಟ್ ಹಚ್ಚಲಿಲ್ಲ ಅಂದ್ರೆ ತುಂಬಾ ಒಳ್ಳೇದದು. ಶಾಂತ ರೀತಿಯಲ್ಲಿ ದೀಪಾವಳಿಯನ್ನ ಆಚರಣೆ ಮಾಡಿ. ಬಟ್ ನಿಮ್ಮ ಅನಿಸಿಕೆ ನೋಡಿ. ಇದು ನಿಮಗೆ ತಿಳಿಸ್ಕೊಡ್ಬೇಕಂತ ತಿಳಿಸ್ಕೊಟ್ಟೆ. ಯಾಕಂದ್ರೆ ಪಟಾಕಿಯಿಂದಾನೆ ತುಂಬಾ ಜನ ಅನಾಹುತ ಆಗ್ತಿದ್ದಾವೆ. ಈಗ ಬೆಂಗಳೂರಿನಲ್ಲಿ ಆಗಬಾರ್ದಂತ ಘಟನೆ ಆಗೋಗಿದೆ. ಈಗ ಏನದಕ್ಕೆ ಮತ್ತೆ ವಾಪಸ್ ಬರಲ್ಲ. ಆದ್ರೆ ಈಗ ಮತ್ತೆ ಜಾಗೃತಿ ಆಗ್ಬೇಕಲ್ಲ, ನಿಮ್ಗೆ ತಿಳಿಸ್ಕೊಡ್ಬೇಕಲ್ಲ ಮಾಹಿತಿ. ದಯವಿಟ್ಟು ಪಟಾಕಿಯಿಂದ ತುಂಬಾ ಹಾನಿ ಆಗ್ತಾ ಇದೆ. ಹಚ್ಚಿ, ಇಲ್ಲ ಅಂತಲ್ಲ, ಆಗಲೇ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಹಚ್ಚಿ ಇಲ್ಲ ಅಂತಲ್ಲ. ಆದ್ರೆ ಸರ್ಕಾರ ಈ ರೀತಿ ಯಾವುದೇ ರೀತಿಯಾಗಿ ಈ ಒಂದು ವರ್ಷದಲ್ಲಿ ತಿಳಿಸ್ಕೊಟ್ಟಿಲ್ಲ ನಿಮಗೆ. ಪಟಾಕಿ ಬಂದ್ ಮಾಡ್ತಾ ಇದೀವಿ, ಬಂದ್ ಮಾಡಿ ಅಂತ ಹೇಳಿ ಸರ್ಕಾರ ಏನಾದ್ರೂ ಮಾಹಿತಿ ತಿಳಿಸ್ಕೊಟ್ರೆ ತುಂಬಾ ಒಳ್ಳೇದಿರ್ತಾ ಇತ್ತು. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಪಟಾಕಿ ಹಚ್ಚಬೇಡಿ, ಪರಿಸರ ಹಾನಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ನೋಡಿ, ಬಿಗ್ ಬಾಸ್ ಮನೆಗೆ ಬೀಗ ಬಡಿದ್ರು, ಆದ್ರೆ ಈ ಒಂದು ಪಟಾಕಿಯಿಂದ ಎಷ್ಟೊಂದು ಹಾನಿ ಆಗ್ತಾ ಇದೆ, ಅದನ್ನ ನಿಲ್ಲಿಸ್ತಾ ಇಲ್ಲ. ನೋಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಾನು ಎಷ್ಟು ಹೇಳ್ಬೇಕಂತ ಹೇಳಿದ್ದೇನೆ. ಪಟಾಕಿಯಿಂದ 14 ಜನರಿಗೆ ಅಪಾಯ ಆಗಿದೆ ಬೆಂಗಳೂರಿನಲ್ಲಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಸರಿ ಯೂಟ್ಯೂಬ್ ಅನ್ನ ಚೆಕ್ ಮಾಡ್ಕೊ.